ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಬಿಸಿಲು ಅಧಿಕ, ಈ 5 AC ಶೇರುಗಳು ಬೆಲೆ ಏರಿಕೆ ಸಂಭವ. ನಿಮಗೆ ಗೊತ್ತಿದ್ದ ಹಾಗೆ ಏಪ್ರಿಲ್ ಮೇ ತಿಂಗಳು ನಮಗೆ ಬೇಸಿಗೆ ಕಾಲ ಇಂಡಿಯಾದಲ್ಲಿ, ಹಾಗೂ ಕೆಲವು ವರ್ಷದಿಂದ ಮಾರ್ಚಿಂದನೇ ಶುರುವಾದಾಗ ಕಾಣಿಸುತ್ತೆ. ವರ್ಷ ಟೆಂಪ್ರೇಚರ್ಸ್ ಜಾಸ್ತಿ ಆಗ್ತಾ ಇದೆ, ಯಾಕಂದರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಸೊ ಇದರಿಂದ ಆಲ್ಮೋಸ್ಟ್ ಎಲ್ಲ ತಿಂಗಳಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ದಾಗೆ ಕೂಲಿಂಗ್ ಪ್ರಾಡಕ್ಟ್ಸ್ ಹಾಗೂ ಏರ್ ಕಂಡೀಷ್ನರ್ಸ್ ತುಂಬ ಹೈ ಡಿಮಾಂಡ್ ಇರೋ ಚಾನ್ಸಸ್ ಇದೆ ಫ್ಯೂಚರಲ್ಲಿ, ಹಾಗೂ ಎಸ್ಪೆಷಲಿ ಸಮ್ಮರ್ ಮಂತ್ಸಲ್ಲಿ ಸೇಲ್ಸು ಜಾಸ್ತಿ ಆಗುತ್ತೆ. ಕೆಲವು AC ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನೀಸ್ ಇಂಡಿಯಾದಲ್ಲಿದೆ. ಆ ಪರ್ಟಿಕ್ಯುಲರ್ ಕಂಪ್ನೀಸ್ ಯಾವಾಗಲೂ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇರ್ತದೆ. ಯಾಕಂದರೆ ಆವಾಗ ಈ ಥರ ಕಂಪ್ನೀಸ್ ಸೇಲ್ಸ್ ಜಾಸ್ತಿ ಆಗ್ಬೋದು ಅಂತ ತಿಳ್ಕೊಂಡು ಜನ ಆ ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ. ಆದರೆ ಈ ಕಂಪ್ನೀಸು ಸ್ವಲ್ಪ ಸೈಕ್ಲಿಕಲ್, ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ಮೇಲೆ ಹೋಗ್ಬೋದು, ಬೇರೆ ಟೈಮಲ್ಲಿ ಸ್ವಲ್ಪ ಡೌನು ಆಗ್ಬೋದು. ನಾವು ಹಿಸ್ಟಾರಿಕಲ್ ಡೇಟಾ ಸ್ಟಡಿ ಮಾಡಿದ ಪ್ರಕಾರ ಯೂಶ್ವಲಿ ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಈ ಥರ ಶೇರ್ ಸ್ವಲ್ಪ ರ್ಯಾಲಿ ಆಗುತ್ತೆ, ಮತ್ತು ಅದಾದಮೇಲೆ ಕಮ್ಮಿ ಆಗೋ ಚಾನ್ಸಸ್ ಇದೆ, ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಸೊ ಈ ಒಂದು ಆಪರ್ಚುನಿಟಿಗೆ ನೀವು ವಾಚೌಟ್ ಮಾಡಿ, ಹಾಗೂ ನಿಮಗೆ ಒಂದು ಒಳ್ಳೆ ಟೈಮ್ ಸಿಕ್ಕಿದ್ರೆ ಆವಾಗ ಶಾರ್ಟ್ ಟೈಮಿಗೆ ಬೇಕಾದರೆ ಆ ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಯೋಚನೆ ಮಾಡ್ಬೋದು. AC ಆಸ್ ಅ ಪರ್ಸೆಂಟೇಜ್ ಆಫ್ ಹೌಸ್ ಹೋಲ್ಡ್ಸ್, ಎಷ್ಟು ಹೌಸ್ ಹೋಲ್ಡ್ಸ್ ಅಥವಾ ಎಷ್ಟು ಮನೆಗಳಲ್ಲಿ AC ಇದೆ ಅಂತ ಒಂದು ಗ್ಲೋಬಲ್ ಸ್ಟ್ಯಾಟಿಸ್ಟಿಕ್ಸು. ಜಪಾನಲ್ಲಿ 91%, USA 90%, ಸೌತ್ ಕೊರಿಯಾ 86%, ಚೈನಾ 60%, ಮೆಕ್ಸಿಕೋ 16%, ಬ್ರೆಜಿಲ್ 16%, ಇಂಡೋನೇಷ್ಯಾ 9% ಹಾಗೂ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ 5% ಮಾತ್ರ. ಇನ್ನು ಮುಂದೆ ಜಾಸ್ತಿ ಸೇಲ್ಸ್ ಆಗೋ ಚಾನ್ಸಸ್ ಇದೆ. ನಿಮಗೆ ಗೊತ್ತಿದ್ದಾಗೆ ಮುಂಚೆ ACs ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು, ಹಾಗೂ ಜನರದ್ದು ಇನ್ಕಮ್ ಅಷ್ಟು ಜಾಸ್ತಿ ಇರಲಿಲ್ಲ. ಈಗ ಇನ್ಕಮ್ ಜಾಸ್ತಿ ಆಗಿದೆ, ಹಾಗೂ ACನೂ ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಸೊ ಜನ ಇದು ತಗೊಳ್ಳೋಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಅದು ನೆಸೆಸಿಟಿ ಆಗಿಬಿಟ್ಟಿದೆ, ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿರೋ ಕಾರಣ. ಕೆಲವು ಕಂಪ್ನೀಸ್ ಲಿಸ್ಟ್ ಹಾಕಿದ್ದೀನಿ, ಅವ್ರದ್ದು 5 years ಮತ್ತು 10 years ರಿಟರ್ನ್ಸು. ವೋಲ್ಟಾಸು 5 ವರ್ಷದ ರಿಟರ್ನ್ಸು ಪರ್ ಆ್ಯನಮ್ 11%, 10 yearsದು 22%. ಬ್ಲೂ ಸ್ಟಾರು 5 ವರ್ಷದ ರಿಟರ್ನ್ಸ್ 30%, 10 ವರ್ಷದ ರಿಟರ್ನ್ಸು 29%. ಆಂಬರ್ ಎಂಟರ್ಪ್ರೈಸಸ್ 5 ವರ್ಷದ ರಿಟರ್ನ್ಸು 32%, 10 years ಡೇಟಾ ಇಲ್ಲ, ಯಾಕಂದರೆ 10 years ಹಿಂದೆ ಲಿಸ್ಟ್ ಆಗಿರಲಿಲ್ಲ. ಜಾನ್ಸನ್ ಕಂಟ್ರೋಲ್ಸ್ ಹಿತಾಚಿ 100% ಮೈನಸ್ ಲಾಸ್ಟ್ 5 ವರ್ಷದಲ್ಲಿ, ಆದರೆ 10 years ರಿಟರ್ನ್ಸು 19% ಪರ್ ಆ್ಯನಮ್. ಸಿಂಫನಿ -9% 5 years ರಿಟರ್ನ್ಸ್, 10 years ರಿಟರ್ನ್ಸ್ 9% ಪರ್ ಆ್ಯನಮ್. ಈ ಎಲ್ಲ ಕಂಪ್ನೀಸು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ. ವೋಲ್ಟಾಸು 1954 ಸ್ಟಾರ್ಟ್ ಆಗಿದ್ದು ಮುಂಬೈಯಲ್ಲಿ. ಇದು ಟಾಟಾ ಗ್ರೂಪ್ ಕಂಪ್ನಿ, ಹಾಗೂ ಅವ್ರ ಮೇಜರ್ ಪ್ರಾಡಕ್ಟ್ಸು ಏರ್ ಕಂಡೀಷನರ್ಸ್, ಏರ್ ಕೂಲರ್ಸ್, ಕಮರ್ಷಿಯಲ್ ರೆಫ್ರಿಜರೇಟರ್ಸ್, ವಾಟರ್ ಕೂಲರ್ಸ್ ಹಾಗೂ ವಾಟರ್ ಡಿಸ್ಪೆನ್ಸರ್ಸ್. ಅವರ ಪ್ರಾಡಕ್ಟ್ಸದು ಒಂದು ಫೋಟೋ ಹಾಕಿದ್ದೀನಿ, ಸುಮಾರು ಜನ ಅವರ ಪ್ರಾಡಕ್ಟ್ಸ್ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ಬೋದು. ಬ್ಲೂ ಸ್ಟಾರು 1943ಯಲ್ಲಿ ಮೋಹನ್ ಅದ್ವಾನಿಯವರು ಸ್ಟಾರ್ಟ್ ಮಾಡಿದ್ದು. ಅವರ ಮೇಜರ್ ಪ್ರಾಡಕ್ಟ್ಸು ಏರ್ ಕಂಡೀಷನರ್ಸ್, ವಾಟರ್ ಪ್ಯೂರಿಫೈಯರ್ಸ್, ಏರ್ ಕೂಲರ್ಸ್, ವಾಟರ್ ಕೂಲರ್ಸ್, ಕಮರ್ಷಿಯಲ್ ರೆಫ್ರಿಜರೇಟರ್ಸ್, ಕೋಲ್ಡ್ ಸ್ಟೋರೇಜ್ ಸೊಲ್ಯೂಷನ್ಸು ಕೊಡ್ತಾರೆ ಅವರು. ಅವರ ಪ್ರಾಡಕ್ಟ್ಸದು ಫೋಟೋ ನಾನು ಹಾಕಿದ್ದೀನಿ, ನೀವು ನೋಡಲಿಕ್ಕೆ. ಆಂಬರ್ ಎಂಟರ್ಪ್ರೈಸಸ್ಸು ಅವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಬೇರೆ ಕಂಪ್ನೀಸಿಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಏರ್ ಕಂಡೀಷನರ್ಸು ಹಾಗೂ ಕಾಂಪೋನೆಂಟ್ಸು, ಹಾಗೂ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಬೇರೆ ಕಂಪ್ನಿಯವರು ಆ ಪರ್ಟಿಕ್ಯುಲರ್ ಅವರ ಬ್ರ್ಯಾಂಡ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಆಂಬರ್ ಎಂಟರ್ಪ್ರೈಸಸ್ಸು ಇನ್ನೊಂದು ಯಾವುದೋ ಕಂಪ್ನಿಗೆ ಮಾಡ್ತಾ ಇದ್ರೆ, ಆವಾಗ ಆಂಬರ್ ಪ್ರೊಡ್ಯೂಸ್ ಮಾಡಿ ಕೊಟ್ಬಿಡ್ತಾರೆ, ಆ ಇನ್ನೊಂದು ಕಂಪ್ನಿ ಅವರ ಹೆಸರು ಹಾಕ್ತಾರೆ, ಅವರ ಬ್ರ್ಯಾಂಡ್ ಹಾಕ್ತಾರೆ, ಆ್ಯಸ್ ಇಫ್ ಅವರೇ ಮಾಡಿದ್ರಂತ. ಆದರೆ ಇನ್ ಹೌಸ್ ಅವ್ರು ಮಾಡೋದಿಲ್ಲ, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೊಡ್ತಾ ಇದ್ದಾರೆ. ಸೊ ಅವರು ಡೈರೆಕ್ಟಾಗಿ AC ಸೇಲ್ ಮಾಡ್ತಾ ಇದ್ರು, ಅವರು ಬೇರೆಯವ್ರಿಗೋಸ್ಕರ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಕಂಪ್ನಿ ಜಾನ್ಸನ್ ಕಂಟ್ರೋಲ್ಸ್ ಹಿತಾಚಿ ಏರ್ ಕಂಡೀಷನಿಂಗ್. ಇವರು ಜಾಯಿಂಟ್ ವೆಂಚರ್ ವಿತ್ ಹಿತಾಚಿ ಅಪ್ಲಯನ್ಸಸ್ ಆ್ಯಂಡ್ ಜಾನ್ಸನ್ ಕಂಟ್ರೋಲ್ಸು. ಅವ್ರ ಪ್ರಾಡಕ್ಟ್ಸು ಕಮರ್ಷಿಯಲ್ ರೆಫ್ರಿಜರೇಟರ್ಸ್, ರೆಸಿಡೆನ್ಷಿಯಲ್ ಏರ್ ಕಂಡೀಷನರ್ಸ್, ಲಾರ್ಜ್ ಚಿಲ್ಲರ್ಸು, ಕಂಪ್ರೆಸರ್ಸು, ಕಮರ್ಷಿಯಲ್ ಡಿಹ್ಯೂಮಿಡಿಫೈಯರ್ಸು. ಅವರ ಪ್ರಾಡಕ್ಟ್ಸದು ಚಿತ್ರ ಇಲ್ಲಿ ಹಾಕಿದೆ. ಸಿಂಫನಿ ಇದು ಒಂದು ಫೇಮಸ್ ಕಂಪ್ನಿ. ಸ್ಟಾರ್ಟೆಡ್ ಇನ್ 1988. ಅಚಲ್ ಬೇಕರಿ ಅವರು ಸ್ಟಾರ್ಟ್ ಮಾಡಿದ್ದು ಅಹಮದಾಬಾದಲ್ಲಿ. ಅವರ ಮೇಜರ್ ಪ್ರಾಡಕ್ಟ್ಸು ಡೊಮೆಸ್ಟಿಕ್ ಏರ್ ಕೂಲರ್ಸ್ ಹಾಗೂ ಇಂಡಸ್ಟ್ರಿಯಲ್ ಏರ್ ಕೂಲರ್ಸು. ಅವರ ಪ್ರಾಡಕ್ಟ್ಸು ನೀವು ತೊಗೊಂಡಿರ್ಬೋದು, ಯಾಕಂದರೆ ಅವರ ಪ್ರಾಡಕ್ಟ್ಸು ಸ್ವಲ್ಪ ಲೋವರ್ ರೇಂಜಲ್ಲೇ ಸೇಲ್ ಮಾಡ್ತಿದ್ರು ಮುಂಚೆ. ಈಗ ನನಗೆ ಅಷ್ಟು ಅವೇರ್ನೆಸ್ ಇಲ್ಲ, ಅದರ ಮುಂಚೆ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಬ್ರ್ಯಾಂಡ್ಸ್. ನಾವು ನೋಡಿದಾಗೆ ಮಿಡ್ಲ್ ಆಫ್ ಫೆಬ್ರವರಿ, ಮಾರ್ಚಲ್ಲೇ ಈ ಸ್ಟಾಕ್ಸ್ ಎಲ್ಲ ರ್ಯಾಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಶ್ವಲಿ, ಹಾಗೂ ಏಪ್ರಿಲ್ ಮೇ ಅಷ್ಟರೊಳಗೆ ಸ್ವಲ್ಪ ಮೇಲೆ ಹೋಗಿರ್ತದೆ. ನೀವು ಒಂದು ರಿಸರ್ಚ್ ಮಾಡಲಿಕ್ಕೆ ಅನುಕೂಲ ಆಯಿತು, ಹಾಗೂ ಈ ರಿಸರ್ಚ್ ಪ್ರಕಾರ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ಆವಾಗ ಶಾರ್ಟ್ ಟರ್ಮದು ಒಂದು ಆಪರ್ಚುನಿಟಿ ತೊಗೋಬೋದು, ಇದರಿಂದ ಪ್ರಾಫಿಟ್ ಮಾಡಲಿಕ್ಕೆ.
ನಾವು ನೋಡಿದಾಗೆ 10 to 42% ಫೆಬ್ರವರಿ ಟು ಮೇ ಪೀರಿಯಡಲ್ಲಿ ಪ್ರಾಫಿಟ್ ಬಂದಿದೆ ಈ ಕೆಲವು ಕಂಪ್ನಿಗಳಲ್ಲಿ 5 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡುವಾಗ. ಸೊ ನಿಮಗೆ ರಿಸ್ಕ್ ಅಪೇಟೈಟ್ ಇದ್ದರೆ ಶಾರ್ಟ್ ಟರ್ಮಿಗೆ ಇದನ್ನು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಹಾಗೂ ಲಾಂಗ್ ಟರ್ಮಲ್ಲೂ ಈ ಕೆಲವು ಕಂಪ್ನೀಸು ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ಸೊ ನಿಮ್ಮ ಪೋರ್ಟ್ಫೋಲಿಯೋಲಿ ನಿಮಗೆ ಈ ಪರ್ಟಿಕ್ಯುಲರ್ ಥೀಮು, ಈ ಪರ್ಟಿಕ್ಯುಲರ್ ಫ್ಯೂಚರಲ್ಲಿ AC ಸೇಲ್ ಜಾಸ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಇದ್ದರೆ ಆವಾಗ ಲಾಂಗ್ ಟರ್ಮ್ಗೂ ಕನ್ಸಿಡರ್ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ AC ಇದೆಯಾ? AC ಇದ್ದರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.